ಹೋಗಿದ್ದಂದ್ರೆ ನಮ್ಗೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ರೂಪೇಶ್ ರೆಡ್ಡಿ ತಿರುಪತಿ ಅವರು ನೈಟ್ 1:40ಗೆ ಈಸ್ ಲಾಸ್ಟ್. 40 ಮಿನಿಟ್ಸ್ ನಾವು ಸರ್ಚ್ ಮಾಡಿದ್ವಿ ಅದಕ್ಕೋಸ್ಕರ. ಎಷ್ಟು ಭಯ ಅಂದರೆ ನಮ್ಗೆ ರೈಟ್ ಸೈಡು ಪುಂಗಾ ತುಂಗಿ ಅಂತ 1800 ಫೀಟ್ ಡ್ರಾಪ್, ಅಂದರೆ 180 ಸ್ಟೋರೀಸ್ ಬಿಲ್ಡಿಂಗ್ ಹೈಟ್. ಸ್ವಲ್ಪ ನಿಮಗೆ ಕಾನ್ಶಿಯಸ್ ಹೋಗಿತ್ತಂದರೆ ಆ ಕಡೆ ಈ ಕಡೆ ಒಂದು ಅಡಿ, ದಟ್ಸ್ ಆಲ್ ಡೆಡ್ ಬಾಡಿ ವಿಲ್ ಕಮ್ ಟು ಇಂಡಿಯಾ. ನೋಡೋಕ್ಕೇನಾಗಲ್ಲ ನನಗೆ, ಅಷ್ಟು ಭಯಂಕರ ಪರಿಸ್ಥಿತಿ. ಆ ಪರಿಸ್ಥಿತಿ ಪ್ರತಿಯೊಂದು ಸ್ಟಾಪಲ್ಲಿ ನಿಮ್ಗೆ ಈ ಥರ ಐ ವಿಂಕ್ ಮಾಡೋಕ್ಕೇನೂ ಆಗಿಲ್ಲ. ಯು ಹ್ಯಾವ್ ಟು ಬಿ ಎಲರ್ಟ್, ಕಂಪ್ಲೀಟ್ ಕಾನ್ಶಿಯಸ್. ಅದು ನಮಗೆ ಗೊತ್ತು ನಾವು ಯಾವ ಥರ ಮಾಡಿರೋದು. ನಿಮ್ಗೆ ಏನಂದರೆ ನಾರ್ಮಲ್ ನೆಗೆಟಿವ್ ನ್ಯೂಸ್ ಅಂದರೆ ಯಾರೋ ಸತ್ತೋಗಿದ್ರೆ ಅಂದರೆ ಕವರ್ ಮಾಡ್ತಾರೆ. ಈ ಥರ ಸಕ್ಸಸ್ ಅಂದರೆ ಅದು 64 years old ಮ್ಯಾನ್. ನಾವು ಬರೀ ಒಂದೇ ಒಂದು ಹೇಳ್ತೇವೆ, ನಮ್ಗೆ ಏನಂದರೆ ಹೆಲ್ತ್ ಕೊಡ್ತೀವಿ ನಾವು, ನೀವು ಸಪೋರ್ಟ್ ಕೊಡಿ. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೀತಾರಾಮ್ ಅವರೇ ಸರ್, ಥ್ಯಾಂಕ್ ಯು ವೆರಿ ಮಚ್. ಹತ್ತಿದ್ದೆ ಸರ್, ಹೇಳಿದಷ್ಟು ಏನು ಕಷ್ಟ ಇಲ್ಲ. 2 ದಿನ ಆಗಿ ವಿ ಹ್ಯಾವ್ ಕಮ್ ಬ್ಯಾಕ್ ಆಲ್ಮೋಸ್ಟ್ 60-70 ಕಿಲೋಮೀಟರ್ಸ್. ಅದು ನೋಡ್ಬೋದು ನಿಮಗೆ. ಫುಲ್ ಫೀಟ್ ಇಂದ ಬ್ಲಿಸ್ಟರ್ಸ್ ಅಂದರೆ ಬಾಯ್ಲ್ಸ್ ಥರ ಬಂದ್ಬಿಡುತ್ತೆ. ಅದು ಟೇಪ್ಸ್ ಗೀಪ್ಸ್ ಆಗಿ. ಫಿಟ್ನೆಸ್ ಸರ್, ಫಿಟ್ನೆಸ್ಸು, ಹೆಲ್ತು, ಆರೋಗ್ಯನೇ ಮಹಾಭಾಗ್ಯ. ಎಲ್ಲ ಭಾಗ್ಯ ನಿಮ್ಮ ಹತ್ರ ಇದಂದ್ರೆ ಆರೋಗ್ಯ ಇಲ್ಲ, ಅದು ಎಂಜಾಯ್ ಮಾಡೋಕ್ಕಿಲ್ಲ. ಆರೋಗ್ಯ ಮಹಾಭಾಗ್ಯ, ಮಹಾಭಾಗ್ಯ, ಭಾಗ್ಯನೂ ಇಲ್ಲ. ವೆಲ್ತ್ ಈಸ್ ದ ಹೆಲ್ತ್ ಈಸ್ ದ ಟ್ರೂ ವೆಲ್ತ್. ಪ್ಲೀಸ್ ದ ಯೂತ್ ಈಸ್ ಇದು ಈ ಮೆಸೇಜ್ ಕಲಿಸಿ. ಯಾಕಂದ್ರೆ ಪೀಪಲ್ ಆರ್ ಡೈಯಿಂಗ್, ದೇರ್ ಆಲ್ ಲೈಕ್ ಅವರ್ ಚಿಲ್ಡ್ರನ್. 30-40 yearsಗೆ ಸತ್ತು ನೋಡಿ. ಏನು ಸರ್, ವೆಯ್ಟ್ ಸುಮಾರು 12 kilos ಇರುತ್ತೆ, 12-15 kilos ವೆಯ್ಟ್ ಇರುತ್ತೆ. ಅದರಲ್ಲಿ ಆಕ್ಸಿಜನ್ ಸಿಲಿಂಡರ್ ಬೇಕು, ನಮ್ಮ ಸಪೋರ್ಟು, ಮೆಡಿಸಿನ್ಸ್, ನಮ್ಮ ಪ್ರೊಟೆಕ್ಟಿವ್ ಕೇರ್, ಅಬ್ಸರ್ವೇಷನ್ ಕೇರ್. ಅಂದರೆ ಈ ಥರ ಮಾಡ್ತೀವಿ ಅಂದರೆ ಯಾರು ಸರ್ಟಿಫಿಕೇಟ್ ನಿಮ್ಗೆ ಕೊಡಲ್ಲ. ಅದು ಎಲ್ಲ ನಾವು GPS ಎಲ್ಲ ರೆಕಾರ್ಡ್ ಮಾಡಬೇಕು, ದಾರಲ್ಲಿ ಅದು ಡಾಕ್ಯುಮೆಂಟ್ರಿ ಮಾಡಬೇಕು, ಅದು ಅವ್ರು ತೋರಿಸ್ಬೇಕು. ಅದಕ್ಕೋಸ್ಕರ ಎಷ್ಟು ತಿಂಗಳು ತೊಗೊಳ್ತಾರೆ. ದೇ ಟೇಕ್ ಸೋ ಮೆನಿ ಮಂತ್ಸ್ ಫಾರ್ ಗಿವಿಂಗ್ ಯು ದ ರೆಕಾರ್ಡ್. ಇದು ಎಲ್ಲನೂ ಇರುತ್ತೆ. ಸೊ one person was carrying a big camera, and Rupesh Reddy, he's dropped out after some 7-8 kilometers. Very bad. He was crying. Last time, all these 3 people, when they are leaving me alone, I became alone, then they cried, "Sir, we are leaving you alone. We are very sorry. Nami tara yochana madala start made time alli, but we are leaving you." I said, "Okay, you are all like my children. Life is more important." I came back. After finishing that, again I took them 20 kilometers. Again I took them to EBC. Next day came back again 20 kilometers. Then I performed this 333 burpees. ಯಾಕೆ ನಾವು ಪರ್ಫಾರ್ಮ್ ಮಾಡಿದೀವಿ ಅಂದರೆ 330 ಪೀಪಲ್ ಸತ್ತೋದ್ರಿಗೆ ಡೆತ್ ಎವರೆಸ್ಟ್ ಮೇಲೆ ಅವರಿಗೆ ಶ್ರದ್ಧಾಂಜಲಿ ಕೊಡಬೇಕು. ಆ 333 ನಾವು ಆಫರ್ ಮಾಡಿ, ಅದು ಆ್ಯಕ್ಚುಯಲ್ ರೆಕಾರ್ಡ್. ಅದು ನೀವು ನೋಡಬೇಕು ಅನ್ಸತ್ತೆ, ಅದು ಯಾವ ಥರ ಇರುತ್ತೆ ಅದು ಪರ್ಫಾರ್ಮ್. ನೀವು ನೋಡ್ತಿರಲ್ಲ ಅದು ಯಾವ ಥರ ಇರುತ್ತೆ ಅಂತ. ಸರಿ, ಸೊ ಈ ಥರ ತುಂಬ ಕಷ್ಟ ಆಯಿತು. ಸೊ ಇದು ಎಲ್ಲರೂ ಸಪೋರ್ಟ್ ನಿಮ್ಮೆಲ್ಲರಿಂದ, ಸೀತಾರಾಮ್ ಸರಿಂದ, ನಮ್ಮ ಫ್ರೆಂಡ್ಸು, ಇವರ ಸಪೋರ್ಟ್ ಇಲ್ಲಾಂದರೆ ಗಗನ್ ಗೌಡ ಅಂಡ್ ರೂಪೇಶ್ ರೆಡ್ಡಿ ಅಂಡ್ ಸಂತೋಷ್ ಕುಮಾರ್ ಫ್ರಮ್ ಪುಣೆ ಇದು ಮಾಡೋಕ್ಕೆ ಸಾಧ್ಯ ಏನಿಲ್ಲ. ದೇ ಹ್ಯಾವ್ ಆಲ್ ಸಪೋರ್ಟೆಡ್ ಮೀ. ನಾವು ಏನು ಐ ಆಮ್ ಗೋಯಿಂಗ್ 17th of this month within 2 days ಫಾರ್ ಬ್ರೇಕಿಂಗ್ 24. ಅಂದರೆ ನೀವು ಈ ಥರ ಸ್ಪಿಟ್ ಮಾಡಿದ ಮೇಲೆ ಅದು ಕೆಳಗೆ ಬಂದಿದ ತಕ್ಷಣ ಫ್ರೀಸ್ ಆಗಿಬಿಡುತ್ತೆ. ಅಂದರೆ ನಿಮಗೆ ಉಸಿರು ಸಿಗಲ್ಲ, ಬ್ರೀತಿಂಗ್ ಈಸ್ ವೆರಿ ಡಿಫಿಕಲ್ಟ್, ಎಲ್ಲ ಮಸಲ್ಸ್ ಫುಲ್ಲಿ ಫ್ರೀಸ್ ಆಗಿಬಿಡುತ್ತೆ. ಆ ಟೈಮ್ದಲ್ಲಿ ಒಂದೊಂದು ಸ್ಟೆಪ್ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ 70,000 ಸ್ಟೆಪ್ಸ್ ನೀವು 15 hours ಕ್ಲೈಮ್ ಮಾಡಬೇಕಂದ್ರೆ ಅದನ್ನು ನರಕ. ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ರು ಇದು ಮಾಡ್ತಾ ಇದ್ದೇವೆ. ಈ ವರ್ಷ ಯಾಕೆ ಈ ಥರ ನಾವು ಪ್ರೆಸ್ ಮುಂಚೆ ನಾವು ಬಂದಿದ್ದು ಅಂದರೆ ಲಾಸ್ಟ್ ಇಯರ್ 13 ಕ್ಯಾಶುಯಾಲಿಟೀಸ್ ಆಯಿತು. ನಿಮಗೆ ಗೊತ್ತು, ಅಂದರೆ ವಯಸ್ಸಾಯಿತು ಅಂದರೆ ಈ ಥರ ಏನು ಮಾಡಬಹುದು ಅದು ಇದು ಅಂತ ಏನೋ ಒಂದು ದುರಭಿಪ್ರಾಯ ಇದೆ. ಅದು ಏನೂ ಇಲ್ಲ. ನೀವು ಫಿಟ್ನೆಸ್ ಮೈಂಟೈನ್ ಮಾಡಿ, ಈವನ್ ಇಫ್ ಯು ಆರ್ 80-90 years ಅಂದ್ರೇನು ನೀವು ಹೋಗ್ಬೋದು. ನಾವು 64 years ನಾವು ಮಾಡ್ತಾ ಇದ್ದೇವೆ. ಇವರಿಗೆ ನಮ್ಗಿಂತನೂ ಅರ್ಧ ವಯಸ್ಸು ಇಲ್ಲ. ದೇ ಆಲ್ ಡ್ರಾಪ್ ಔಟ್. ಅಂದ್ರೆ ಅವ್ರು ಹೋದ್ರು ಪೂರ್ತಿ ಮಾಡೋಕ್ಕಾಗಿಲ್ಲ. 3 ಜನ, ಆಲ್ 3 people ದೇ ಡ್ರಾಪ್ ಔಟ್. ಫೈನಲಿ ಐ ವಾಸ್ ಲೆಫ್ಟ್ ಅಲೋನ್. ಇವರಿಗೆ ನಮ್ಗಿಂತ ಹಾಫ್ ಏಜ್ ಏನಿಲ್ಲ. ಗಗನ್ ಗೌಡರ ಹೇಳಿ. ಟೆಂಪ್ರೇಚರ್ ಮೇಲೆಲ್ಲಿ ಅಷ್ಟು ಈಸಿ ಇಲ್ಲ ಅಲ್ಲಿ ವಾಕ್ ಮಾಡೋದಾಗಲಿ. ನಾವು ನೈಟ್ ಅರೌಂಡ್ 11 o'clock ಶುರು ಮಾಡಿದ್ದು ನಾವು.
3 ನಾನು ರೀಚ್ ಆಗಿದ್ದು ಲಗೋಚೆ ಅನ್ನೋ ಒಂದು ಪ್ಲೇಸ್ LS ಬೇಸ್ ಕ್ಯಾಂಪಿಂದ ಏರ್ ಸ್ಟಾಪ್ ಇಂದ. ಸೊ ಅಲ್ಲಿ ನಾನು ಡ್ರಾಪ್ ಔಟ್ ಆದೆ ಕೊನೆಗೆ. ಸೊ ಇನ್ನೊಬ್ಬರು ಸಂತೋಷ್ ಅಂತ ಇದ್ದಾರೆ, ಅವ್ರು ನನಗೆ ಒಂದು ಸ್ವಲ್ಪ ಮುಂದೆ ಡ್ರಾಪ್ ಔಟ್ ಆದರು. ಮಾಸ್ಟರ್ ಮಾತ್ರ ವಾಪಸ್ ಬರೋಕ್ಕಾಗಿದ್ದು. ಸೊ ಅದು ಹೇಳೋದಕ್ಕಿಂತ ಅದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದ್ರೆ ಗೊತ್ತಾಗೋದು. ನಿಮ್ಮ ಹಾರ್ಟ್ ಬೀಟ್ ಏನಿದೆ ಹೇಗೆ ಹೊಡ್ಕೊತಿರೋದು ಅಂದರೆ ನೀವೇನು ಎರಡು ಸ್ಟೆಪ್ ಬಿಟ್ಟರೆ ಸತ್ತೇ ಹೋಗ್ತೀರ ಅಂತ ಅನ್ಸುತ್ತೆ. ಆ ಲೆವೆಲ್ ಇರುತ್ತೆ. ಮತ್ತು ಅವ್ರು ಹೆಡ್ ಮಾಸ್ಟರ್ ಹೇಳಿದಾಗೆ 24 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಲ್ಲಿ. ಅದರಲ್ಲಿದೆ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಚೆ ಇಟ್ಟರೆ ಬಕೆಟ್ ನೀರಿಂದ ಹಿಡಿದು ಏನಿದೆ ಎಲ್ಲ ಐಸ್ ಹಾಕ್ಬಿಟ್ಟಿರುತ್ತೆ. ಮೂಗೆಲ್ಲ ಫುಲ್ ಬ್ಲೂ ಆಗಿತ್ತು, ಉಸಿರಾಡೋದು ಕಷ್ಟ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ನಮ್ಮ ಪ್ರಿಪರೇಷನ್ ಆಲ್ಮೋಸ್ಟ್ 1 month ಆಯಿತು. ವಿ ಹ್ಯಾವ್ ಕವರ್ಡ್ 500 kilometers ಆಫ್ ರನ್ನಿಂಗ್, ಜಾಗಿಂಗ್ ಆ್ಯಂಡ್ ಕ್ಲೈಂಬಿಂಗ್ Nandi Hills. 500 kilometers. He used to come with me for 2-3 times to climb Nandi Hills. Afterwards he will be giving up. He will be driving car and I will be running along with him. 500 kilometers ಅಂದರೆ ಆಲ್ಮೋಸ್ಟ್ equivalent to 32 half marathons. 16 full marathons. 1 month ನಾವು ಪ್ರಾಕ್ಟೀಸ್ ಮಾಡಿದ್ವಿ ಇದಕ್ಕೋಸ್ಕರ. ಅದ್ರ ಮೇಲೆ 160 kilometers ಪೂರ್ತಿ ಚಾರಣ. 160 kilometers ಬಿಗಿನಿಂಗ್ ಇಂದ ಎಂಡ್ ತನಕ. ಅಂದರೆ ಫ್ರಮ್ ಹಿಯರ್ ಟು ಮೋರ್ ದೆನ್ ಮೈಸೂರು ಅದನ್ನು ಹತ್ತಬೇಕು.